ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಟೇಸ್ಟಿಯಾದ ಹಾಗೆ ಯಾವುದೇ ಮಸಾಲೆ ರುಬ್ಬದೆ ಮಾಡುವ ಪಲಾವ್ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಒಮ್ಮೆ ಟ್ರೈ ಮಾಡಿ, ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಹೀಗೆ ಅನ್ನ ಕೂಡ ತುಂಬ ಬಿಡಿ ಬಿಡಿಯಾಗಿ ಬರ್ತದೆ. ಹಾಗೆ ಟ್ರೈ ಮಾಡಿ ನೋಡಿ ಹೇಗೆ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ನಾನು ತರಕಾರಿಗಳನ್ನು ತಗೊಂಡಿದ್ದೇನೆ. ಬೀನ್ಸ್, ಕ್ಯಾರೆಟ್, ಹಾಗೆ ಆಲೂಗಡ್ಡೆ ತಗೊಂಡಿದ್ದೇನೆ, ಟೊಮೆಟೊ, ಈರುಳ್ಳಿ, ಹಾಗೆ ಹಸಿ ಬಟಾಣಿಯನ್ನು ತಗೊಂಡಿದ್ದೇನೆ. ಇಲ್ಲಿ ಕುಕ್ಕರಿಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಕೊಂಡಿದ್ದೇನೆ. ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನಂತರ ಎಲ್ಲ ಸ್ಪೈಸಸ್ಸನ್ನು ಹಾಕಿಕೊಳ್ತಿದ್ದೇನೆ. ಚಕ್ಕೆ, ಲವಂಗ, ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ಳಿ. ಈರುಳ್ಳಿಯನ್ನು ಹಾಕಿಕೊಂಡು ಸ್ವಲ್ಪ ಕಂದು ಬಣ್ಣ ಆಗುವ ತನಕ ಸ್ವಲ್ಪ ಹುರಿದುಕೊಳ್ಬೇಕು. ಈರುಳ್ಳಿ ಕೆಂಪಗಾದ ನಂತರ ಟೊಮೆಟೊ ಹಾಕಿಕೊಂಡು ನಂತರ ಎಲ್ಲ ಕಟ್ ಮಾಡಿಟ್ಟಂತಹ ತರಕಾರಿಗಳನ್ನೆಲ್ಲ ಹಾಕಿಕೊಂಡು ಸ್ವಲ್ಪ ತುಪ್ಪದಲ್ಲಿ ತರಕಾರಿಗಳನ್ನು ಹುರ್ಕೊಳ್ಳಿ. ನಂತರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ, ಹಾಗೆ ಒಂದು ಅರ್ಧ ಸ್ಪೂನು ಖಾರದ ಹುಡಿ, ಅರ್ಧ ಟೀ ಸ್ಪೂನು ಜೀರಿಗೆ ಹುಡಿ, ಹಾಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಹುಡಿಯನ್ನು ಹಾಕಿಕೊಳ್ತಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಹಾಗೆ ಇಲ್ಲಿ ನಾನು ಸೋಣ ಮಸೂರಿ ಅಕ್ಕಿಯನ್ನು 2 ಗ್ಲಾಸಿನಷ್ಟು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದುಕೊಂಡು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಬೇಕು. ಇವಾಗ ಟೇಸ್ಟ್ ಉಪ್ಪೆಲ್ಲ ಸರಿಯಾಗಿದೆ ಅಂತೇಳಿ ನೋಡ್ಕೊಳ್ಬೇಕು. ಕುಕ್ಕರಿನ ಮುಚ್ಚಳ ಮುಚ್ಚಿ ಒಂದು 3 ವಿಸಿಲಷ್ಟು ಕೂಗಿಸ್ಕೊಳ್ಬೇಕು. ನೋಡಿ, ಇಲ್ಲಿ 3 ವಿಸಿಲ್ ಆಗಿದೆ. ಹಾಗೆ ಅದು ತಣ್ಣಗಾಗಲಿಕ್ಕೆ ಬಿಡುವ. ಅಷ್ಟರ ತನಕ ನಾವಿಲ್ಲಿ ಒಂದು ಪ್ಯಾನಿಗೆ 2 ಸ್ಪೂನು ತುಪ್ಪ ಹಾಕಿಕೊಂಡು ಸ್ವಲ್ಪ ಗೋಡಂಬಿ, ಇಲ್ಲಿತ್ತು ನಾವು ಸ್ವಲ್ಪ ತುಂಬನೇ ಹಾಕಿಕೊಂಡಿದ್ದೇನೆ. ನಮ್ಮಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ, ಹಾಗೆ ತುಂಬ ಹಾಕಿಕೊಳ್ತಿದ್ದೇನೆ. ಸ್ವಲ್ಪ ಗೋಡಂಬಿಯನ್ನು ಹುರ್ಕೊಂಡು ನಂತರ ದ್ರಾಕ್ಷಿ ಕೂಡ ಹುರ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಪಲಾವಲ್ಲೆಲ್ಲ ದ್ರಾಕ್ಷಿ ಗೋಡಂಬಿ ಸಿಕ್ಕಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ನೋಡಿ, ಇಲ್ಲಿ ಪಲಾವ್ ರೆಡಿಯಾಗಿದೆ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಒಳ್ಳೆ ಬೆಂದಿದೆ ಸಹ. ತುಂಬ ಮಸಾಲೆ ಹಾಕಬೇಕು ಅಂತಲೇ ಇಲ್ಲ, ಇಷ್ಟು ಮಸಾಲೆಯಲ್ಲಿ ಒಳ್ಳೆ ಟೇಸ್ಟಾಗಿ ಬರ್ತದೆ. ತುಂಬ ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ, ಒಂದು ಅನ್ನ ಅಂಟೋದಿಲ್ಲ. ಹಾಗೆ ನಾವು ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಚೆನ್ನಾಗಿ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಥ್ಯಾಂಕ್ ಯು.